ರಾಹುಲ್ ಗಾಂಧಿ ರಾಜ್ಯ ಪ್ರವಾಸಕ್ಕೆ ಬಿಜೆಪಿ ಕೌಂಟರ್ ನೀಡಿದೆ. ಫೆಬ್ರವರಿ 18, 19 ಮತ್ತು 20ನೇ ತಾರೀಕು ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ನಡೆಸಲಿದ್ದಾರೆ. 18ನೇ ತಾರೀಕು ಮಂಗಳೂರಿಗೆ ಭೇಟಿ ನೀಡುತ್ತಾರೆ ಅಮಿತ್ ಶಾ. ಅಂದು ರಾತ್ರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಮಿತ್ ಶಾ ವಾಸ್ತವ್ಯ ಹೂಡಲಿದ್ದಾರೆ. 19ನೇ ತಾರೀಕು ಸುರತ್ಕಲ್ ಸೇರಿ ಬೇರೆ ಕಡೆ ಆಗುತ್ತೆ. ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡುತ್ತಾರೆ. 20ನೇ ತಾರೀಕು ಹೊನ್ನಾವರದ ಪರೇಶ್ ಮೇಸ್ತಾ ಮನೆಗೂ ಕೂಡ ಅಮಿತ್ ಶಾ ಭೇಟಿ ನೀಡಲಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಏನು ಸಾಫ್ಟ್ ಹಿಂದುತ್ವ ಕಾರ್ಡ್ ಅನ್ನ ಚಲಾಯಿಸಿ ಮಠಗಳಿಗೆ ಭೇಟಿ ನೀಡಿ ಹಿಂದೂ ಮತಗಳ ಓಲೈಕೆಗೆ ಪ್ರಯತ್ನವನ್ನ ಪಡ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ಈಗ ಪ್ರತಿತಂತ್ರವನ್ನ ರೂಪಿಸಿರುವಂತದ್ದು. ರಾಹುಲ್ ಗಾಂಧಿ ಬಂದು ಹೋದ ಮರುಕ್ಷಣವೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ 3 ದಿನಗಳ ರಾಜ್ಯ ಪ್ರವಾಸ. ಆ ರಾಜ್ಯ ಪ್ರವಾಸದ ಅವಧಿಯಲ್ಲಿ ಪ್ರಮುಖ ಮಠಮಾನ್ಯ ಹಾಗೂ ದೇವಸ್ಥಾನಗಳ ಭೇಟಿಯನ್ನ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಾಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಪರೇಶ್ ಮೇಸ್ತಾ ಏನು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದ, ಆತನ ಮನೆಗೂ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಭೇಟಿಯನ್ನ ನಿಗದಿಗೊಳಿಸಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ನಲ್ಲಿ ಒಂದು ದಿವಸ ಅಲ್ಲೇ ತಂಗುವ ಒಂದು ಟೂರ್ ಪ್ಲಾನ್ ಕೂಡ ಈಗ ಅಮಿತ್ ಶಾ ಅವರಿಗೆ ಬಿಜೆಪಿ ಮಾಡಿಕೊಂಡಿದೆ. ಈ ಮೂಲಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹಿಂದೂ ಮತಗಳ ಓಲೈಕೆಯ ಕಸರತ್ತಿಗೆ ಕೌಂಟರ್ ಕೊಡುವಂತಹ ಪ್ರಯತ್ನವನ್ನ ಬಿಜೆಪಿ ಈ ಮೂಲಕ ನಡೆಸ್ತಾ ಇದೆ. ಗುಜರಾತ್ ಎಲೆಕ್ಷನ್ ಟೈಮ್ನಲ್ಲಿ ಇದು ಆರಂಭ ಆಯಿತು. ಕಾಂಗ್ರೆಸ್ನ ಈ ಸ್ಟ್ರಾಟಜಿ. ರಾಹುಲ್ ಗಾಂಧಿ 2-3 ವಾರಗಳ ಅವಧಿಯಲ್ಲಿ 30ಕ್ಕೂ ಅಧಿಕ ದೇವಸ್ಥಾನಗಳಿಗೆ ಸುತ್ತು ಹಾಕಿದ್ರು. ಅದು ಗುಜರಾತ್ ಚುನಾವಣೆ ಟೈಮ್ನಲ್ಲಿ ಟೆಂಪಲ್ ರನ್ ಅಂತಾನೆ ಖ್ಯಾತಿಯನ್ನ ಪಡ್ಕೊಳ್ತು. ರಾಹುಲ್ ಗಾಂಧಿ ಅವರ ದೇವಸ್ಥಾನಗಳಿಗೆ ದೌಡಾಯಿಸಿದಂತಹ ಆ ಒಂದು ಸನ್ನಿವೇಶವನ್ನ ಈಗ ಅದೇ ಸ್ಟ್ರಾಟಜಿಯನ್ನ ಕರ್ನಾಟಕದಲ್ಲೂ ಕೂಡ ಮುಂದುವರೆಸಿ ಬಿಜೆಪಿಗೆ ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಯೂಶುವಲಿ ಅಮಿತ್ ಶಾ ಮತ್ತು ಯಾವುದೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಥವಾ ರಾಜ್ಯ ನಾಯಕರು ಬಂದಾಗ ಅವರು ಟೆಂಪಲ್ಗಳಿಗೆ ಭೇಟಿ ನೀಡುವ ಅಭ್ಯಾಸವನ್ನ ಮೊದಲಿಂದ ಇಟ್ಕೊಂಡಿದ್ದಾರೆ. ಈಗ ಅದು ಕಾಂಪಿಟೇಷನ್ ರೀತಿಯಾಗಿ ಹೋಗಿದೆ. ಬಿಜೆಪಿ ಹೋಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಹೋಗುತ್ತೆ ಅಂತ ಹೇಳಿ ಬಿಜೆಪಿ ಸ್ವಲ್ಪ ಜಾಸ್ತಿ ದೇವಸ್ಥಾನಗಳ ಕಡೆ ಮುಖ ಮಾಡ್ತಾ ಇರುವಂಥದ್ದು. ಈ ಮೂಲಕ ಟೆಂಪಲ್ ರನ್ 2.0 ಗುಜರಾತ್ ಬಳಿಕ ಈಗ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲೂ ಕೂಡ ರಾಜ್ಯದ ಜನ, ದೇಶದ ಜನ ನೋಡೋದು ಬಾಕಿ ಇದೆ. ಈಗ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸಕ್ಕೆ ಬಿಜೆಪಿ ಈ ರೀತಿಯಾಗಿ ಕೌಂಟರ್ ಕೊಡ್ತಾ ಇದೆ. 18, 19 ಮತ್ತು 20ನೇ ತಾರೀಕು ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ನಿಗದಿಗೊಳಿಸಲಾಗಿದೆ. 18ನೇ ತಾರೀಕು ಮಂಗಳೂರಿಗೆ ಭೇಟಿ ನೀಡುತ್ತಾರೆ ಅಮಿತ್ ಶಾ. ಅಂದು ರಾತ್ರಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನಲ್ಲಿ ತಂಗ್ತಾರೆ, ಅಲ್ಲೇ ಉಳ್ಕೊಳ್ತಾರೆ. 19ನೇ ತಾರೀಕು ಸುರತ್ಕಲ್ ಸೇರಿ ಬೇರೆ ಬೇರೆ ಕಡೆ ಬಿಜೆಪಿ ಸಮಾವೇಶವನ್ನ ನಡೆಸಲಾಗುತ್ತೆ, ಅಲ್ಲೆಲ್ಲ ಪಾಲ್ಗೊಳ್ತಾರೆ. ಬಳಿಕ ಅಮಿತ್ ಶಾ ಕೃಷ್ಣ ಮಠಕ್ಕೆ ಭೇಟಿ ನೀಡುತ್ತಾರೆ. ಹೊನ್ನಾವರದ ಪರೇಶ್ ಮೇಸ್ತಾ ಮನೆಗೂ ಕೂಡ ಅಮಿತ್ ಶಾ ಭೇಟಿ ನೀಡುತ್ತಾರೆ. ಈ ರೀತಿಯಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಭಯಂಕರ ಚುನಾವಣಾ ರಾಜಕೀಯ ಈಗ ತಾರಕಕ್ಕೆ ಏರ್ತಾ ಇದೆ. ಎಸ್ಪೆಷಲಿ ನರೇಂದ್ರ ಮೋದಿಯವರ ರಾಜ್ಯ ಪ್ರವಾಸದ ಬಳಿಕ ಮತ್ತಷ್ಟು ಬಿಗುವಿನ ಸ್ಪರ್ಧೆ ಎರಡೂ ಪಕ್ಷಗಳ ನಡುವೆ ಈಗ ಏರ್ಪಟ್ಟಿರುವಂಥದ್ದು. ಎಲೆಕ್ಷನ್ಗಿನ್ನು ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳು ಭಾರಿ ಸ್ಟ್ರಾಟಜಿಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ತನ್ನ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಆಗಿರುವಂತಹ ಅಲ್ಪಸಂಖ್ಯಾತ ಮತಗಳು ಹಾಗೂ ತನ್ನ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಜೊತೆಗೇನೆ ಹಿಂದೂ ಮತಗಳ ಓಲೈಕೆ ಮಾಡಬೇಕು, ಹಿಂದೂ ವಿರೋಧಿ ಅನ್ನುವಂಥ ಹಣೆಪಟ್ಟಿ ಏನು ಕಾಂಗ್ರೆಸ್ಗಿದೆ ಅದನ್ನು ಕಳಚಿಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ನಡೆಸ್ತಾ ಇರುವಂಥ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸದ ಇಮಿಡಿಯೇಟ್ ನೆಕ್ಸ್ಟ್ ಅವರು ಕೂಡ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದು, ಅವರು ಕೂಡ ಪ್ರಮುಖ ಮಠಮಾನ್ಯಗಳು ದೇವಸ್ಥಾನಗಳಿಗೆ ಭೇಟಿ ನೀಡೋದರ ಜೊತೆಗೆ ಹತ್ಯೆಯಾದ ಬಿಜೆಪಿಯ ಕಾರ್ಯಕರ್ತ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಮನೆಗೂ ಕೂಡ ಭೇಟಿ ನೀಡುವ ಮೂಲಕ ಪ್ರತಿ ಸ್ಟ್ರಾಟಜಿಯನ್ನ ಕೌಂಟರ್ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಈ ಟೆಂಪಲ್ ರನ್ ಕಂಡು ಬಂದಿತ್ತು.
ಈಗ ಟೆಂಪಲ್ ರನ್ 2.0 ರಾಹುಲ್ ಗಾಂಧಿ ಅದೇ ಸ್ಟ್ರಾಟಜಿಯನ್ನ ಹಿಂದೂ ವಿರೋಧಿ ಹಣೆಪಟ್ಟಿಯನ್ನು ಕಳ್ಸಿಕೊಳ್ಳೋಕೆ ರಾಜ್ಯದಲ್ಲೂ ಕೂಡ ಬಳಸ್ತಾರೆ ಅಂತ ಈಗ ಆಲ್ರೆಡಿ ಆಬ್ವಿಯಸ್ ಎಲ್ರಿಗೂ ಕೂಡ ಸ್ಪಷ್ಟವಾಗ್ತಾ ಇದೆ. ಬಿಜೆಪಿ ಕೂಡ ಅದಕ್ಕೆ ಸರಿಯಾಗಿ ಕೌಂಟರ್ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೆ. ಖಂಡಿತವಾಗಿ ಅಮರ್ ಪ್ರಸಾದ್, ಕರ್ನಾಟಕವನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಬಹುದು. ನಿನ್ನೆ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವಾಗ ಕರ್ನಾಟಕವನ್ನ ಮತ್ತೆ ಕರ್ನಾಟಕದ ಸಂಸದರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿಎಂ ಅವರನ್ನ ಹೆಚ್ಚು ಟೀಕೆಗೆ ಗುರಿ ಮಾಡಿದ್ರು. ಅದರ ಜೊತೆಗೆ ಬಸವಣ್ಣವರನ್ನ ಉಲ್ಲೇಖ ಮಾಡಿದ್ರು. ಅದರ ಜೊತೆಯಲ್ಲಿ ಈ ಒಂದು ಏನು ಹಿಂದುತ್ವದ ಪ್ರಯೋಗಶಾಲೆ ಅಂತ ಕರೆಯಲ್ಪಡ್ತಕ್ಕಂತಹ ಕರಾವಳಿ ಭಾಗಕ್ಕೆ ಹೆಚ್ಚಿನ ಒತ್ತನ್ನ ನೀಡಿರೋದು ಇದರಲ್ಲಿ ಗಮನಕ್ಕೆ ಬರ್ತಾ ಇದೆ. ಏನು ರಾಹುಲ್ ಗಾಂಧಿ ಅವರು ಫೆಬ್ರವರಿ 10ರಿಂದ ಮೊದಲ ಪ್ರವಾಸ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಅಮಿತ್ ಶಾ ರೆಡಿ ಆಗಿದ್ದಾರೆ. ಫೆಬ್ರವರಿ 18ರಿಂದ 20ರವರೆಗೆ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಪ್ರವಾಸದಲ್ಲಿ ಬಹುತೇಕ ಅವಧಿಯನ್ನ ಅವರು ಕರಾವಳಿ ಭಾಗಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಕುಕ್ಕೆ ಸುಬ್ರಹ್ಮಣ್ಯ ಮಠ ಏನು ದೇವಾಲಯ ಮತ್ತು ಕೃಷ್ಣ ಮಠಕ್ಕೆ ಅವರು ಭೇಟಿ ನೀಡ್ತಾ ಇದ್ದಾರೆ. ಕೃಷ್ಣ ಮಠಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ನೀಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅವರ ಕಾರ್ಯಕ್ರಮದ ಪಟ್ಟಿಯಲ್ಲಿ ಕೂಡ ಕೃಷ್ಣ ಮಠ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದರ ಜೊತೆಯಲ್ಲಿಯೇ ಇನ್ನೂ ಒಂದು ದಾಳವನ್ನ ಉರುಳಿಸಿದ್ದಾರೆ ಅಮಿತ್ ಶಾ. ಫೆಬ್ರವರಿ 20ನೇ ತಾರೀಕು ಏನು ಹತ್ಯೆಗೊಳಗಾದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇರತಕ್ಕಂತಹ ಪರೇಶ್ ಮೇಸ್ತಾ ಅನ್ನೋರು ಏನು ಹತ್ಯೆ ಆಗಿತ್ತು, ಅವರ ಮನೆಗೆ ಕೂಡ ಅಮಿತ್ ಶಾ ಭೇಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹಿಂದುತ್ವದ ಕಾರ್ಡ್ ಅನ್ನ ಬಿಜೆಪಿ ಅತ್ಯಂತ ಪ್ರಬಲವಾಗಿ ಬಳಸ್ತಾ ಇದೆ ಅನ್ನೋದು ಇಲ್ಲಿ ವೇದ್ಯ ಆಗ್ತದೆ. ಅದರ ಜೊತೆಯಲ್ಲಿ ಏನು ರಾಹುಲ್ ಗಾಂಧಿ ಅವರು ಗುಜರಾತ್ ಎಲೆಕ್ಷನ್ ಟೈಮ್ ನಲ್ಲಿ ಮೃದು ಹಿಂದುತ್ವವನ್ನ ಬಳಸಿತ್ತು ಕಾಂಗ್ರೆಸ್ ಅನ್ನುವಂತಹ ಏನು ಆರೋಪ ಇತ್ತು. ಜೊತೆಗೆ ಏನು ಟೆಂಪಲ್ ರನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು, ಅವರಿಗೆ ತಿರುಗೇಟ್ ನೀಡ್ಲಿಕ್ಕಾಗಿ ಹಿಂದುತ್ವವನ್ನೇ ಪ್ರಮುಖವಾದ ಎಲೆಕ್ಷನ್ ಕಾರ್ಡ್ ಆಗಿ ಬಳಸ್ತಕ್ಕಂತಹ ಒಂದು ಪ್ರಯತ್ನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ನಾಗರಾಜ್ ದೀಕ್ಷಿತ್.